ತಿಲಕ್ ಅವರು ನಮ್ಮದು ಮೇಜರ್ ರೋಲ್, ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ. ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ, ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ಕೆ ಏನಿರಲ್ಲ. ಆಮೇಲೆ 3 ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದು ಫಸ್ಟ್ ಸುಕ್ಕ ಸುಕ್ಕ ಸಾಂಗಿಗೆ ವಿ ಎನ್ ಸ್ವಾಮಿ ಬಾಗೇಪಲ್ಲಿ ಅವರು ಲಿರಿಕ್ಸ್ ಬರೆದಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ಸ್ ಬರೆದಿದ್ದಾರೆ. ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು. ಹಾಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರೇ ಬರೆದಿದ್ದಾರೆ ಮ್ಯೂಸಿಕ್. ಇಷ್ಟೇ, ಥ್ಯಾಂಕ್ ಯು. ಸೊ ಅದೊಂದು ಸುನಿತೇಶ್ ಭಾರ್ಯ ಮತ್ತು ಅನೀಶ್ ಪೂಜಾರಿ ಅಂತ ಕಾಮಿಡಿ ಕಿಲಾಡಿದವರು. ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಿಗೆ ತಂದಿರುವಂಥ ಸಿನಿಮಾ ಅದು. ಸೊ ಸೆಕೆಂಡ್ ಮಾಯೆ ಅಂತ ತುಳು ಟಾಕೀಸ್ ಆಪಲ್ಲಿ ಮಾಡಿರೋದು. ಇದು 3ನೇ ಸಿನಿಮಾ ನಮ್ಮದು. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಎ ಲಾಟ್. ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ. ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತಂದರೆ ನನಗೂ ಡೈರೆಕ್ಟರ್ ಗೊತ್ತಿರ್ಬೋದು, ತಮ್ಮೆಲ್ಲರಿಗೆ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ ಯಾವಾಗಲೂ ಯಾವ ಮುಗಿಸಿ ಹಂಗೆ ನಡೀತಾ ಇರುತ್ತೆ. ಬಟ್ ದ ಥಿಂಗ್ ಈಸ್ ವಿ ಹ್ಯಾಡ್ ಎಂಜಾಯ್ಡ್ ದ ಶೂಟಿಂಗ್, ವಿ ಎಂಜಾಯ್ಡ್ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್. ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ಅಂದರೆ ನಂದು ಬೇರೆ ಆಯಿಲ್ ಬಿಸ್ನೆಸ್ ಆದ್ರೂ ಸಿನಿಮಾ ಬಗ್ಗೆ ಒಂದು ಪ್ಯಾಷನ್ ಇಟ್ಟಿರೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ನಾಟ್ ಟು ಡೂ ಅಂತ ಅಂದ್ಬಿಟ್ಟು. ಸೊ ಇಟ್ ವಾಸ್ ಗೈಡಿಂಗ್ ಎ ಲಾಟ್. ಸೊ ಥ್ಯಾಂಕ್ ಯು ತಿಲಕ್. ಅಟ್ ದ ಸೇಮ್ ಟೈಮ್ ಬಜರಂಗಿ ಪ್ರಸನ್ನ, ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತಾನೆ ಹೇಳ್ತಾರೆ. ಆದರೆ ನಮ್ಮ ತುಳಿದಾರೆ. ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ. ಥ್ಯಾಂಕ್ ಯು ಪ್ರಸನ್ನಾಜಿ. ಆ್ಯಂಡ್ ಮೈ ಬ್ರದರ್ ವರ್ಧನ್. ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು. ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ, ಸೊ ಯಾವ ಹೋಟೆಲ್ಗೆ ಹೋಗೋಣ, ಯಾವ ಊಟಕ್ಕೆ ಹೋಗೋಣ, ಏನಂತ ಅಂದ್ಬಿಟ್ಟು ಗೈಡೆನ್ಸಲ್ಲಿ ನಾವು ಬಂದಿರುವಂಥ ನಾವು ಡೇಸ್. ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಏನೋ. ಆ್ಯಂಡ್ ಮೇಘನ ಇಸ್ ನಮ್ಮ ಗೌಡ್ರೆ. ಸೊ ಶಿ ಈಸ್ ಆಲ್ಸೋ ಥ್ಯಾಂಕ್ ಯು ಮೇಘನಾಜಿ ಫಾರ್ ಎವ್ರಿಥಿಂಗ್ ಏನೋ. ಆ್ಯಂಡ್ ದ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರೂ ಏನು ಹೇಳಬೇಕಂದ್ರೆ ಇಲ್ಲ. ಅಂಜನಪ್ಪ ಸರ್, ಥ್ಯಾಂಕ್ ಯು ಅಂಜನಪ್ಪ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ವರ್ಣ ತರಂಗ ಹ್ಯಾಕರ್ ರೋಲು, ಥ್ಯಾಂಕ್ ಯು ಸರ್. ಹ್ಯಾಕರ್ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು, ತುಂಬ ಓದಿರ್ಬೇಕು. ಅನ್ಫಾರ್ಚುನೇಟ್ಲಿ ನಾನು ಅನ್ಎಜುಕೇಟೆಡ್ ಆ್ಯಕ್ಚುಲಿ. ನನಗೆ ಇಂಗ್ಲೀಷಲ್ಲಿ ಅಷ್ಟೆಲ್ಲ ಬರಲ್ಲ ಆ್ಯಕ್ಚುಲಿ. ಬಟ್ ಆ ಥರದೊಂದು ಪಾತ್ರ ನನ್ನ ಕೈಲಿ ಮಾಡಿಸಿದ್ದಾರೆ ಆ್ಯಕ್ಚುಲಿ. ಇಂಗ್ಲೀಷೆಲ್ಲ ಮಾತಾಡ್ಸಿದ್ದಾರೆ. ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರಕ್ಕೆ ಒಂದು ಏನೇನು ಈ ಪಾತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಲಿತು ಮಾಡಿದ್ದೀನಿ ಆ್ಯಕ್ಚುಲಿ. ಪಾತ್ರ ಅಂದರೆ ಈ ಪಾತ್ರ ಎಕ್ಸ್ಟ್ರಾರ್ಡನರಿ ರೋಲ್ ಆ್ಯಕ್ಚುಲಿ. ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ. ತುಂಬ ಚೆನ್ನಾಗಿದೆ ಪಾತ್ರ. ಥ್ಯಾಂಕ್ ಯು ಸರ್. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಅದಕ್ಕೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ವರ್ಷನ್ ನಾನು ನೋಡಿದ್ದೀನಿ ಸಿನಿಮಾನ, ತುಂಬ ಚೆನ್ನಾಗಿದೆ ಸಿನಿಮಾ. ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬ ಒಳ್ಳೇದಾಗಬೇಕು, ತುಂಬ ಒಳ್ಳೆ ನಿರ್ಮಾಪಕರು. ಖಂಡಿತವಾಗ್ಲೂ ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನಸುಗಳಿದೆ. ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳು ಮಾತುಕತೆ ನಡೀತಿದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾಡಬೇಕು ಅನ್ನೋ ಅಂತೇಳಿ. ಸಖತ್ ಒಳ್ಳೇದಾಗ್ಲಿ, ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್. ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ. ಆಕ್ಚುಲಿ ಒಳ್ಳೇದಾಗ್ಲಿ, ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಥ್ಯಾಂಕ್ ಯು ತಿಲಕ್ ಸರ್, ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ. ತಿಲಕ್ ಸರ್ ಜೊತೆ ಐ ಥಿಂಕ್ 3ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಮೇಘನ್ ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಈ ಪಿಕ್ಚರ್ ಅಲ್ಲಿ. ಎಲ್ರಿಗೂ ಒಳ್ಳೆದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಿಮ್ನೆಲ್ಲ ನೋಡಿ ಹಾಗೆ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು. ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಒಂದು ಕಾಲ್ ಬರುತ್ತೆ, ಆಡಿಷನ್ ನಡೀತಿದೆ, ಯಾರು ಹೀರೋ ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ.
ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬಚ್ಚಿಡ್ಬೇಕಂತ ಅನ್ಕೊಂಡಿದೀನಿ. ಬಿಕಾಸ್ ನಾನು ತುಂಬಾ ಅಂದ್ರೆ ಒಂದ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು. ಸೊ ನಾನು ಟಿವಿಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಇವ್ರನ್ನ ನೋಡ್ಬೇಕಲ್ವಾ, ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ. ಸೊ ತುಂಬಾ ಖುಷಿ ಆಯ್ತು. ನಾನು ಅದನ್ನ ತೀರ್ಥೇಶ್ ಸರ್ಗೂ ಹೇಳಿದೆ, ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ದು ಅಂತ. ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಯಾಕೆ ಅಂದ್ರೆ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ. ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು. ನೀವು ಎಷ್ಟನೇ ಅವರು ಅಂತ ಹೇಳಿದ್ರು, ಐ ಫಾರ್ಗೆಟ್ ಎಷ್ಟನೇ ಅವರು ಸರ್? 13th ಅಂದ್ರೆ 30ನೇ ಅವರು ನೀವು. ಸೊ ಇದೇ ಫೈನಲ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಿಕಾಸ್ ನಮ್ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿ ಇದಾರೆ, ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅವಾಗ ನಾನು ಡೈಲಾಗ್ ತಗೊಂಡೆ. ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ, ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ. ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು, ಜಾನ್ವಿ ಅನ್ನೋ ಒಂದು ಪಾತ್ರ. ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈಲಾಗ್ ಕೊಟ್ರು. ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂದ್ ಸ್ವಲ್ಪ 2-3 ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಹಾಗಾಗಿ ಸೊ ಆ ತರನೇ ಆಕ್ಟ್ ಮಾಡಿದೆ. ಸೊ ಅವಾಗ ಅವ್ರು ಒಂದು ಹೇಳಿದ್ರು, ಈ ತರ ಬೇಡ, ನನಗೆ ತುಂಬಾ ಸೀರಿಯಸ್ ಆಗಿರುವಂತ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್. ಸೀರಿಯಸ್ ಜೊತೆಗೆ ತುಂಬಾ ಫನ್ನಿ ಆಗು ಇರ್ತಾಳೆ, ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ. ಸೊ ಇಷ್ಟು ಒಂದು ನಟನೆ ನನಗೆ ಬೇಕು, ಪರ್ಫಾರ್ಮೆನ್ಸ್ ಬೇಕು ಅಂತ. ಸೊ ತುಂಬಾ ಭಯ ಆಯ್ತು, ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ, ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ. ಸೊ ಅವಾಗ ಹ್ಯಾಕ್ ಮಾಡಿ ನಾನು ಅಮ್ಮನ ಜೊತೆ ಹೆಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು, ನೀನ್ ಇವಾಗ ನಿಮ್ಮ ಅಮ್ಮನ ಜೊತೆ ಹೆಂಗೆ ಆಕ್ಟ್ ಮಾಡಿದೆ, ನನ್ಗೆ ಅದೇ ತರ ನ್ಯಾಚುರಲ್ ಬೇಕು ಅಂತ ಮಾಡಿದಾಗ ಅವ್ರು ಹೇಳಿದ್ರು, ನಗ್ತಾ ಇದ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ. ನಾನ್ ಯಾಕೆ ಸರ್ ನಾನು ಕಾಮಿಡಿ ತರ ಕಾಣಿಸ್ತಾ ಇದೀನ, ಫನ್ನಿಯಾಗಿ ಕಾಣಿಸ್ತಿದ್ದೀನ ಅಂತ ಹೇಳಿದಾಗ ಅವ್ರು ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್. ತುಂಬಾ ಸೀರಿಯಸ್ ಆಗು ಇರುತ್ತೆ, ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ, ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. 2022 ಅಲ್ಲಿ ಸಿನಿಮಾ ಶುರು ಆಯಿತು, ಈಗ 25 ತನಕ ಬಂದಿದೆ. ಫೈನಲಿ ವಿ ಆರ್ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್. ಸರ್ ಒಳ್ಳೇದಾಗ್ಲಿ, ಇದು ನಿಮ್ಮ 3ನೇ ಸಿನಿಮಾ, 300 ಸಿನಿಮಾ ಮಾಡ್ತೀರ ನೀವು, ನಿಮ್ಮಷ್ಟು ಶಕ್ತಿ ಇದೆ ನನಗೆ ಗೊತ್ತದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್, ಮನು ಗೌಡ, ನಮ್ಮ ಎಡಿಟರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಸೆಟ್ಟು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಇದ್ರು, ಬಾಲಸುಬ್ರಹ್ಮಣ್ಯಂ. ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದರೆ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನೂ ಇಷ್ಟ ಇರಲಿ ಕಷ್ಟ ಆಗಲಿ ಸಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.